ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದರೆ ಟ್ರೇಡಿಂಗ್ಗೆ ನೀವು ಸ್ವಲ್ಪ ಕ್ಯಾಪಿಟಲ್ನ ತಂದರೆ ಇನ್ನೊಂದಿಷ್ಟು ಕ್ಯಾಪಿಟಲ್ ಬ್ರೋಕರ್ ಪ್ರೊವೈಡ್ ಮಾಡ್ತಾರೆ. ಇದನ್ನ ಒಂದು ಉದಾಹರಣೆ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಅಂದ್ಕೊಳ್ಳೋಣ, ನೀವು ರಿಲಯನ್ಸ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಇದ್ದೀರಾ. ಅದು ಕೂಡ 100 ಕ್ವಾಂಟಿಟಿ ₹1500. ಸೊ ಟೋಟಲ್ ಕಾಸ್ಟ್ ಆಗುತ್ತೆ 1.5 ಲಕ್ಷ. ಆದರೆ ನಿಮ್ಮ ಬ್ರೋಕರ್ ಹೇಳ್ತಾರೆ ಜಸ್ಟ್ 20% ಮಾರ್ಜಿನ್ ಕೊಡಿ ಸಾಕು ಅಂತ. ಇದರ ಅರ್ಥ ಕೇವಲ 30,000 ನೀವು ಇನ್ವೆಸ್ಟ್ ಮಾಡ್ತೀರಾ, ಉಳಿದ 1,20,000 ನಿಮಗೆ ನಿಮ್ಮ ಬ್ರೋಕರ್ ಕೊಡ್ತಾರೆ. ಹಾಗೆ ಅದಕ್ಕೆ ಇಂಟ್ರೆಸ್ಟ್ ಕೂಡ ಚಾರ್ಜ್ ಮಾಡ್ತಾರೆ. ಈ ಇಂಟ್ರೆಸ್ಟ್ ಒಂದು ಬ್ರೋಕರಿಂದ ಇನ್ನೊಂದು ಬ್ರೋಕರ್ಗೆ ವೇರಿ ಆಗುತ್ತೆ. ಇದನ್ನ ನೀವು ಅವರ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಇದರಲ್ಲಿ ಉದಾಹರಣೆಗೆ ಇಂಟ್ರೆಸ್ಟ್ ರೇಟ್ 0.04% ಅಂತ ಅನ್ಕೊಳ್ಳೋಣ. ಸೊ ನಮ್ಮ ಉದಾಹರಣೆನ ಕಂಟಿನ್ಯೂ ಮಾಡೋದಾದರೆ 1,20,000ಕ್ಕೆ 0.04% ದಿನಕ್ಕೆ ಇಂಟ್ರೆಸ್ಟ್ ಆಗುತ್ತೆ ₹48. ಸೊ ಒಂದು ತಿಂಗಳಿಗಾಗುತ್ತೆ ₹1,440. ಹಾಗೆ 6 ತಿಂಗಳಿಗೆ ₹8,640 ಆಗುತ್ತೆ. ನೀವು 100% ಅಪ್ಫ್ರಂಟ್ ಪೇ ಮಾಡೋ ಬದಲು ಕೇವಲ 20ರಿಂದ 25% ಮಾರ್ಜಿನ್ ಪೇ ಮಾಡಬೇಕಾಗುತ್ತೆ. ಆದರೆ ಇದ್ರ ಬದಲಾಗಿ ಎಕ್ಸ್ಚೇಂಜಲ್ಲಿ ನೀವು ಬ್ರೋಕರಿಂದ ತಗೊಂಡ ದುಡ್ಡಿಗೆ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗುತ್ತೆ.